ಇವತ್ತು ರಾಯರ ಆರಾಧನೆಯ ಕೊನೆಯ ದಿನ. ಸೊ ಅದಕ್ಕೆ ಮನೇಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಬನ್ನಿ ದೇವಸ್ಥಾನದಲ್ಲಿ ಹೇಗಾಯಿತು ನೋಡೋಣ. ऋषिकेशाय नमः, पद्मनाभाय नमः, दामोदराय नमः, संकर्षणाय नमः, वासुदेवाय नमः, प्रद्युम्नाय नमः, अनिरुद्धाय नमः, पुरुषोत्तमाय नमः, अदोक्षयाय नमः, नारसिंहाय नमः, अच्युताय नमः, जनार्दनाय नमः, उपेन्द्राय नमः, हरिये नमः, श्रीकृष्णाय नमः, श्रीपूर्णबोधगुरुतीर्थवयोद्दीपारा कामारिमाक्ष विषमाक्षकरिष्ठसन्धि पूर्वोत्तरामितरङ्गचरत्संसा देवालिसेवितपराङ्गुरयोजलग्न जीवेश वेदगुणमूर्तिजगत् सत्त्वानि च स्वभावम्. श्रीराघवेन्द्राय नमः, श्रीराघवेन्द्राय नमः, श्रीराघवेन्द्राय नमः, श्रीराघवेन्द्राय. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಥರ್ಸ್ಡೇ. ಸೊ ಬೆಳಗ್ಗೆ ಪೂಜೆ ಮಾಡಿ ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೆ. ಆರಾಧನೆ ಇವತ್ತು ಲಾಸ್ಟ್ ಅಲ್ವಾ. ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ಊರಿಗೆ ಹೋಗ್ತಾಯಿದ್ದೀನಿ ಅಮ್ಮನ ಮನೆಗೆ. ನಾಳೆ ಅಮ್ಮನ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ. ಸೊ ನಾಳೆ ಯಾರೂ ಕರ್ಕೊಂಡು ಹೋಗೋರು ಇರೋದಿಲ್ಲ. ನನ್ನ ತಮ್ಮ ಬಂದಿದ್ದಾನೆ ಇವತ್ತು ಕರ್ಕೊಂಡು ಹೋಗೋಕ್ಕೆ. ಅದಕ್ಕೆ ಮಗನ ಟ್ಯೂಷನ್ಗೆ ಬಿಟ್ಟು ಹೋಗೋಣ ಅಂತ ಹಸ್ಬೆಂಡು ನಾಳೆ ಕಳಿಸ್ತಾರೆ ಸ್ಕೂಲಿಗೆ. ಅವರು ಸ್ಯಾಟರ್ಡೆ ಬರ್ತಾರೆ. ಸ್ಯಾಟರ್ಡೆ ನೈಟ್ ಬರ್ತೀನಿ ಅಂತ ಹೇಳಿದ್ದಾರೆ. ಸಂಡೇ ವಾಪಸ್ ಬರೋದು. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ನನ್ನ ತಮ್ಮ ಮತ್ತು ನನ್ನ ಮಗ ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ. ಬನ್ನಿ ಅಮ್ಮನ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೇಗಾಗುತ್ತೆ ಏನು ಅಂತ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಬಿಂದಿಗೆ ಅಮ್ಮಂದು. ಆ್ಯಕ್ಚುಲಿ ನನ್ನ ಬಿಂದಿಗೆ ಅಮ್ಮನ ಮನೇಲಿದೆ, ಅಮ್ಮನ ಬಿಂದಿಗೆ ನನ್ನ ಮನೇಲಿದೆ. ಸೌಂಡ್ ಟಿ ವಿ ಎಷ್ಟಿದೆ ನೋಡಿ. ಮದುವೆ ಟೈಮಲ್ಲಿ ಮಿಸ್ ಆಗಿಬಿಟ್ರೋದು. ಹಾಗೆ ಇದು ಹೂವು ನಂದಿ ಬಟ್ಲದು ಮಗ್ಗು ಕಿತ್ತಿಡು ಅಂತ ಹೇಳಿದ ಅಮ್ಮ. ಹಬ್ಬಕ್ಕೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅದನ್ನ ಇಟ್ಟಿದೆ. ಇಲ್ಲಿ ಫುಲ್ಲು ಗಿಫ್ಟ್ಸು ರಕ್ಷಾಬಂಧನ್ಗೆ ಅವ್ರು ಕೊಡಬೇಕು, ನಾನೇ ಕೊಡ್ತಾ ಇದ್ದೀನಿ. ಸೊ ಏನಾದರೂ ಬ್ರಾಸ್ಲೆಟ್ಸ್ ಆ ಥರದ್ದು ಏನಾದರೂ ತೊಗೊಳೋಣ ಅಂತ ಅಂದ್ಕೊಂಡೆ. ಲಾಸ್ಟ್ ಟೈಮ್ ಬೆಳ್ಳಿ ತೊಗೊಂಡಿದ್ದೆ. ಈ ಸತಿ ತೊಗೊಳೋಣ ಅಂದ್ಕೊಂಡೆ. ಮತ್ತೆ ಅದನ್ನೇ ಏನಕ್ಕೆ ಬೇರೆ ಏನಾದರೂ ತೊಗೊಳೋಣ ಅಂತ ತೊಗೊಂಡಿದ್ದೀನಿ. ನಂಗೆ ನಾಳೆ ತೋರಿಸ್ತೀನಿ ಏನೋ ಅಂತಿದ್ದು ಅದೆಲ್ಲ ಗಿಫ್ಟ್ಸ್. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಮೇಡಳ್ಳಿ ಹತ್ರ ಇದ್ದೀವಿಲ್ಲ. 6:30 ಆಗಿದೆ ಆಲ್ರೆಡಿ. ಹೊರಡ್ಬೇಕು ಇವಾಗ. ಟ್ರಾಫಿಕ್ಕು ಕ್ಲಿಯರ್ ಆದರೆ ಮುಂದಕ್ಕೆ ಹೊರಡಬೇಕು. ಫುಲ್ ಟ್ರಾಫಿಕ್ ಆಗೋಗಿದಪ್ಪ ಇಲ್ಲಿ. ನನ್ನ ಮಗ ತಮ್ಮ ಅಲ್ಲಿಂದ ಹೋಗಿ ಅನ್ನಿಸ್ಕೊಂಬಂದ. ಇಲ್ಲಿ ನೋಡಿದ್ರೆ ಜಲ್ದಿ ಜಾಮ್. ಇವಾಗ ಕೊರೋಕೋ ನನ್ನ ಮಗ ನನ್ನ ತಮ್ಮ ರಕ್ಷಾಬಂಧನ್ ಗಿಫ್ಟ್ ಕೊಡ್ಸಕ್ಕೆ ನನ್ನೇ ಕರ್ಕೊಂಡ್ಬಂದಾನೆ. ಇವನೇ ಅದು ಏನಿದು ಪಾತ್ರೆ ಡಸ್ಟ್ಬಿನ್ ಕೊಡಿಸ್ತಾರೆ ಹೇಳ. ನೀನು ಏನಾಯ್ತು ಇಲ್ಲೆಲ್ಲ ಸಾಮಾನುಗಳು ಕೇಳಿಸ್ಕೊತಾರೆ ವಿಡಿಯೋ. ಈಗ ಲಕ್ಷ್ಮಿಗೆ ಸೀರೆ ಉಡ್ಸೋಣ ಅಂತೆಲ್ಲ ರೆಡಿ ಮಾಡ್ತಾ ಇದೀವಿ. ಇಲ್ಲಿ ಚಂಬು ಎಲ್ಲ ಇಟ್ಟಿದ್ದೀನಿ. 2 ಚಂಬು ಥರ. ಇದು ಅಮ್ಮ ಮತ್ತು ಆಂಟಿ ಇಂದು ಎಲ್ಲ ಒಬ್ಬಟ್ಟು ಮಾಡ್ತಿದ್ದಾರೆ. ನಾನು ನನ್ನ ತಮ್ಮ ಸೀರೆ ಉಡಿಸ್ತಾ ಇರೋದು. ನಮ್ಮ ವಿಶ್ವ ಬರಬೇಕಾಗಿದೆ. ಆ್ಯಕ್ಚುಲಿ ಅಮ್ಮನ ಮನೇಲಿ ಯಾವಾಗೂ ವಿಶ್ವನೇ ಉಡ್ಸೋದು. ಎಲ್ಲಮ್ಮ ಕಳಿಸಿದೆ ವಿಶ್ವ ಆಫೀಸ್ಗೆ ಹೋಗೋನು. 2 ಗಂಟೆಗೆ ಬರ್ತಾನಂತೆ. ಪಾಪ ಅವನು ಬಂದು ಉಡಿಸ್ತೀನಿ ಅಂತ ಹೇಳಿದ್ದ. ನಾನು ಹೆಂಗೋ ಬಂದೆಲ್ಲ ಉಡ್ಸೋಣ, ಅವನು ಮಲ್ಕೊಂಡ್ಲಿ ಅಂತ. ಅಮ್ಮ ಹೊಸ ಮುಖವಾಡ ತೊಗೊಂಡಿದ್ದಾರೆ. ಅದು ಬೇಡ, ಇಲ್ಲಿ ಹೊಸ ಮುಖವಾಡ. ಅಮ್ಮ ಹಬ್ಬಕ್ಕೆಲ್ಲ ಹೊಸ ದಿಸತಿ ಅಲ್ಲಮ್ಮ. ಹೊಸ ಮುಖವಾಡ, ಹೊಸ ಸೀರೆ, ಹೊಸ ಸೊಸೆ, ಹೊಸ ಮೊಮ್ಮಕ್ಳು. ಇಬ್ಬಿಬ್ರು ಇನ್ನ ಬಂದಿಲ್ಲ, ಬರುತ್ತೆ ನೆಕ್ಸ್ಟ್ ಇಯರ್ ಅಷ್ಟೇ. 2 ಮೊಮ್ಮಕ್ಳು ಓಡಾಡ್ತಾ ಇರತ್ತೆ. ಹೊಸ ಮುಖವಾಡ ಚೆನ್ನಾಗಿದೆಲ್ಲ. ಇದು ಮ್ಯಾಟ್ ಫಿನಿಶಿಂಗು. ಆಕ್ಚುಲಿ ನಂಗೂ ಸಖತ್ ಇಷ್ಟ ಇದೆ ಒಂಥರ ಅಲ್ಲ ಆಂಟಿ. ಅದಕ್ಕಿಂತ ಇದೇ ಚೆನ್ನಾಗಿತ್ತಲ್ಲ.
ಅಮ್ಮ ಮನೇಲೆ ಫಸ್ಟ್ ನಮ್ಮ ಸರೌಂಡಿಂಗ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ತಗೊಂಡ್ರದಲ್ಲಮ್ಮ. ನಮ್ದೆಲ್ಲ ಹಳೇದು, ಅಮ್ಮಂದು ಹಳೇದಾಗಿತ್ತು, ಅದಕ್ಕೆ ಅದನ್ನ ಹಾಕ್ಬಿಟ್ಟು ಇದನ್ನ ತಗೊಂಡ್ರದು. ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಎಷ್ಟಮ್ಮ? 16,000 ಇಲ್ಲಿದೆ. 157 ಗ್ರಾಮು 200 ಮಿಲಿ ಇದೆ. ಇದು 17,000ನಾ? 150 ಗ್ರಾಮ್ಗಿಂತ ಜಾಸ್ತಿ ಐತೆ. ಇಲ್ಲ ಐತೆ 157 ಗ್ರಾಮು 200 ಮಿಲಿ. ಎಷ್ಟು? 17,000ನಾ? 16,700 ರೂಪಾಯಿ. ಇದು ತಾಳಿ, ಮೂಗ್ಬಟ್ಟು ಎಲ್ಲ ಸೇರಿ 4,000 ಆಗಿದೆ ಅಂತ. ಎಲ್ಲ ಟೋಟಲ್ 20,000. ಅದು ನಮ್ಮ ಆಂಟಿದು ಗಿಫ್ಟ್. 7 ಗಿಫ್ಟ್. ಆಂಟಿ ಅಲ್ಲ, ಅನು ಆಂಟಿ ಗಿಫ್ಟ್. ಏನ ಮೂಗೊತ್ತು, ಇದು ತಾಳಿ. ತಾಳಿ ಮುಗುರತ್ತು ಅನು ಆಂಟಿ ಗಿಫ್ಟ್, ಮುಖವಾಡದ್ದು ಅವಳ ಗಿಫ್ಟ್. ಚೆನ್ನಾಗಿದೆ ಅಲ್ಲ ಸೀರೆ. ಅಮ್ಮ ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡಿದ್ದಾರೆ. 3D ಪ್ಯಾಟರ್ನ್ ತಗೊಂತೀನಿ ಅಂತ ಹೇಳ್ತಾ ಇದ್ರಿ. ಇದನ್ನ ತಗೊಂಡ್ಬಿಟ್ಟಿದ್ಯಲ್ಲಮ್ಮ? 3D ಅಲ್ಲ, ಇದುವೇ ಈ ತರ ಇದೆ. 4D ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ, ತುಂಬಾ ಇಷ್ಟ ಆಯ್ತು ನನಗೆ. ತೋರಿಸ್ತೀನಿ. ನಿಂತ್ಕೊಳಕ್ಕೊಂದು ಕಷ್ಟ ಇದೆ. ನನಗೇನು ಕಷ್ಟ ಇದೆ ಸ್ವಾಮಿ, ಈಗ ಹುಡುಕೋದು ಸಿಕ್ಕತಾ ಇಲ್ಲ ಇವತ್ತ. ಇದು ಸ್ಯಾರಿ ಚೆನ್ನಾಗಿದೆ ಅಲ್ವಾ? ಮೈಸೂರು ಸಿಲ್ಕ್ ಚೆನ್ನಾಗಿದೆ. ಎಷ್ಟಮ್ಮ ಸೀರೆ? 11,000 12,000 ಅವಳಿಗೆ ಗೊತ್ತಿಲ್ಲ, ಸೀರೆ ತಗೊಂಡ್ಬಂದಿರೋಳಿಗೆ ಗೊತ್ತಿಲ್ಲ. ಇದು ಬ್ಲೌಸ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ನೆರಿಗೆ ಇರೋದು ಚೆನ್ನಾಗಿ ಬರುತ್ತೆ. ದೇವ್ರು ಬಿಡಿಸ್ತೀನಲ್ಲ ನೋಡಿ, ನಾನು ಒಂದು ದಿವಸ ಉಟ್ಕೋತೀನಿ, ಅವಾಗ ನೋಡೋರಂತೆ. ಇಲ್ಲಿ ಸ್ಯಾರಿ ಉಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಹಾಕಿದಾಗ ಹೆಂಗೆ ಮಾಡಿದ್ರಿ, ಸೀರೆ ಹೆಂಗೆ ಉಡಿಸಿದ್ರಿ, ಡೆಕೋರೇಷನ್ ಹೆಂಗೆ ಮಾಡಿದ್ರಿ, ವಿಡಿಯೋ ಮಾಡಿ ಅಕ್ಕ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಮಾಡೋಣ ಅಂತ. ಬಟ್ ಟ್ರೈಪೋಡ್ ಎತ್ಕೊಂಡು ಹೋಗೋದು ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಇನ್ನು ಯಾರೂ ಹೆಲ್ಪ್ ಮಾಡೋಕ್ಕಿಲ್ಲ. ನನ್ನ ತಮ್ಮ ಒಬ್ಬ ಇದ್ದ, ಸೊ ಅವ್ನು ನನಗೆ ಹೆಲ್ಪ್ ಮಾಡ್ತಿದ್ದ. ಸೀರೆ ಉಡ್ಸೋಕೆ ಇಟ್ಕೊಳ್ಳೋದು ಇರ್ಬೋದು, ಅದು ಇದು ತಂದ್ಕೊಡೋದು. ನನಗೆ ಸಡನ್ನಾಗಿ ಎದ್ದೆ ಹೋಗೋದು ಅದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ನು ನನ್ನ ಹತ್ರ ಹೆಲ್ಪ್ ಮಾಡ್ತಿದ್ದ. ಇನ್ನು ಇಂದು ಅಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಒಬ್ಬಟ್ಟು ಮಾಡ್ತಾಯಿದ್ರು. ಬ್ಯುಸಿ ಇದ್ರು ಅವರು ಫುಲ್ಲು 3 ಜನ. ಅಮ್ಮ ಮನೇಲಿ ಜಾಸ್ತಿ ಒಬ್ಬಟ್ಟು ಮಾಡಬೇಕು. ಒಂದು 70ರಿಂದ 80 ಒಬ್ಬಟ್ಟೇನೋ ಮಾಡಿದರು ಅನಿಸುತ್ತೆ. ಜಾಸ್ತಿ ಮಾಡಬೇಕಾಗತ್ತೆ, ಲೇಔಟ್ ಅವ್ರನ್ನೆಲ್ಲ ಕರೆದು ಊಟ ಕೊಡ್ತಾರಲ್ಲ ಅದಕ್ಕೆ. ಸೊ ಅದಕ್ಕೆ ಏನೋ ಒಂದು ಫಿಕ್ಸ್ ಮಾಡಿಟ್ಟಿದ್ದ. ಸೊ ಹಾಗೆ ಆ್ಯಕ್ಚುಲಿ ಬಿಂದಿಗೆ ಏನು ಇಟ್ಟಿದ್ದೆಲ್ಲ ಆಗಲಿ ಅದೊಂದು ಬಿಂದಿಗೆ ಚಿಕ್ಕದಾಯಿತು ಅನಿಸ್ತು. ಅದಕ್ಕೆ ಮತ್ತೆ ಬಿಂದಿಗೆ ಚೇಂಜ್ ಮಾಡಿದೆ. ಮತ್ತು ಕೋಲ್ ಅಷ್ಟೇ ನೋಡಿ, ನಾನು ಏನು ಕೊಟ್ಟಿದ್ದೀನಲ್ಲ ಕೋಲು, ಅದು ತುಂಬ ಚಿಕ್ಕದಾಗ್ಬಿಡ್ತು ಉಡಿಸ್ದಾಗ. ಮತ್ತೆ ಅದನ್ನ ತೆಗೆದು ಇನ್ನೊಂದು ಕೋಲ್ ಕಡಿದೆ, ಅದು ಫುಲ್ ದೊಡ್ಡದು ಅನಿಸ್ತಿತ್ತು. ಬೇರೆ ಕೋಲ್ಗಳೇ ಸಿಕ್ಕಿಲ್ಲ, ರಾತ್ರಿ ಆಗಿಬಿಟ್ಟಿದ್ದರಿಂದ ಮತ್ತು ಅಲ್ಲಿ ಹುಡ್ಕೊಂಡು ಹೋಗೋಕ್ಕೂ ಎಲ್ಲೂ ಆಗ್ತಿರ್ಲಿಲ್ಲ. ಸರಿ ಯಾವುದೋ ಇರೋದನ್ನೇ ಅಡ್ಜಸ್ಟ್ ಮಾಡೋಣ ಅಂತ ಕಟ್ಟಿ ಹಂಗೆ ಡೆಕೋರೇಷನ್ನ ಮಾಡಿದೆ. ಸೀರೆ ಅಂತೂ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತಿತ್ತು, ತುಂಬ ಚೆನ್ನಾಗಿ ಅನಿಸ್ತಿತ್ತು. ಹಾಗೆ ನನ್ನ ಸ್ಯಾರಿನೂ ಕೂಡ ತುಂಬ ಇಷ್ಟಪಟ್ಟಿದ್ರಿ. ಅಮ್ಮನ ಸ್ಯಾರಿ ಕೂಡ ಹೆಂಗಿದೆ ಏನೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮೈಸೂರು ಸಿಲ್ಕು ಆ್ಯಕ್ಚುಲಿ 3D ಪ್ಯಾಟರ್ನ್ ತೊಗೋಬೇಕು ಅಂತಿದ್ರಮ್ಮ, ಮತ್ತು ಇದನ್ನೇ ತೊಗೊಂಡಿದ್ದಾರೆ. ಬಟ್ ಅಮ್ಮಂಗೆ ಕಲರ್ ತುಂಬ ಇಷ್ಟ ಆಯಿತು. ಮೈಸೂರು ಸಿಲ್ಕಲ್ಲಿ ತುಂಬ ವೆರೈಟೀಸ್ ಬರುತ್ತೆ, ತುಂಬ ಥರ ಕ್ವಾಲಿಟೀಸ್ ಬರುತ್ತೆ. ಡಿಪೆಂಡ್ಸ್ ಅಪಾನ್ ಅದು ಎಷ್ಟು GSM ಇರುತ್ತಲ್ಲ, ಅಂದರೆ ಏನು ಹೇಳ್ತಾರೆ ಅದನ್ನು, ಅಂದರೆ ಕ್ವಾಲಿಟಿಗಳು ಬೇರೆ ಬೇರೆ ಬರುತ್ತೆ ಆ ಥರದ್ರಲ್ಲಿ. ಇದು 3Dನೂ ಅಲ್ಲ, ಸಿಂಗಲ್ ಅಂದರೆ ಒಂದು ಸ್ವಲ್ಪ ಬಾರ್ಡರ್ ದೊಡ್ಡದು ಬರುತ್ತೆ. ಬಟ್ ತುಂಬ ಚೆನ್ನಾಗಿ ಅನಿಸ್ತಿತ್ತು, ನನಗಂತೂ ತುಂಬ ಇಷ್ಟ ಆಯಿತು ಕಲರು. ಸೊ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡ್ಬೋದು ಹೇಗೆ ಕಾಣಿಸಿದೆ. ಹಾಗೆ ನನ್ನ ಸ್ಯಾರಿ, ನಾನು ಉಟ್ಕೊಂಡಿದ್ದಂಥ ಸ್ಯಾರಿನ ತುಂಬ ಜನ ಕೇಳಿದ್ರಿ. ಅದನ್ನು ಕೂಡ ಸುಜಾಂಟಿ ಹತ್ರನೇ ತೊಗೊಂಡಿರೋದು. ಅದನ್ನು ನನ್ನ ತಂಗಿ ಗಿಫ್ಟ್ ಕೊಟ್ಟಿದ್ದಿದ್ದು ಲಾಸ್ಟ್ ಇಯರ್ ಗೌರಿ ಹಬ್ಬಕ್ಕೆ, ಕುಂಕುಮಕ್ಕೆ ಅಂತ ಕೊಟ್ಟಿದ್ದಿದ್ದವಳು. ಸೊ ಅದನ್ನು ಇನ್ನೊಂದ್ಸತಿ ಯಾವಾಗಾದರೂ ವ್ಲಾಗಲ್ಲಿ ನೀಟಾಗಿ ತೋರಿಸ್ತೀನಿ ನಿಮಗೆ. ನಾನು ನೋಡ್ತಾ ಇದ್ದೀನಿ ಹೆಂಗೆ ಕೂರಿಸಿದ್ರೆ ಹೆಂಗೆ ಬರುತ್ತೆ ಅಂತ. ಬಟ್ ಆ ಕೋಲ್ ತುಂಬ ಚಿಕ್ಕದಿದ್ದರಿಂದ ತುಂಬ ಕಷ್ಟ ಅನಿಸ್ತಿತ್ತು. ನಾನು ಕೈ ಕಾಲನ್ನು ಕೂಡ, ಕೈನ ಕಟ್ಟೋಣ ಕೋಲ್ಗೆ ಅಂದರೂ ಕೂಡ ಆಗ್ತಾ ಇರಲಿಲ್ಲ, ತುಂಬ ಕಷ್ಟ ಅನಿಸ್ತಿತ್ತು. ಆಮೇಲೆ ಸರಿ ಬೇರೆ ಕೋಲ್ನ ಕಟ್ಟೋಣ ಅಂತ ಹೇಳಿ ನನ್ನ ತಮ್ಮಂಗೆ ಚೇಂಜ್ ಮಾಡಿದೆ ಅಂತಲೇ ಹೇಳ್ಬೋದು. ಎವ್ರಿ ಇಯರ್ ವಿಶ್ವನೇ ಉಡಿಸ್ತಾ ಇದ್ದ. ನಾನು ಬರ್ತಾಯಿದ್ದೆ ಫ್ರೈಡೇ, ಯಾಕೆಂದರೆ ನನಗೆ ಮಗನಿಗೆ ಸ್ಕೂಲ್ ಇರ್ತಾಯಿತ್ತಲ್ಲ, ಸೊ ಅವ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಬರ್ತಾಯಿದ್ದು. ಬಟ್ ಈ ಇಯರು ಬಸ್ಸಲ್ಲಿ ಬರ್ತಿದ್ದೆ ನಾನು ಎವ್ರಿ ಇಯರು. ಹಸ್ಬೆಂಡ್ಗೆ ಕೆಲಸ ಇರ್ತಿತ್ತಲ್ಲ, ಅವ್ರು ಬರ್ತಾಯಿಲ್ಲ, ನಾನು ಬಸ್ಸಲ್ಲಿ ಬರ್ತದೆ. ಇವಾಗ ಪ್ರೆಗ್ನೆನ್ಸಿ ಇರೋದ್ರಿಂದ ಬಸ್ಸಲ್ಲಿ ಓಡಾಡೋದು ಅಷ್ಟು ಸೇಫ್ ಅಲ್ಲ ಅಂತಾರಲ್ಲ, ಅದಕ್ಕೆ ನನ್ನ ತಮ್ಮ ಬಂದು ಕರ್ಕೊಂಡು ಬಂದ ಅವನು. ಮತ್ತು ಸ್ಯಾಟರ್ಡೇ ಅವ್ರು ಬರ್ತಾರೆ ಅಂತ. ವಿಶ್ವನಿಗೆ ನೈಟ್ ಡ್ಯೂಟಿ ಇರೋದ್ರಿಂದ ಅವ್ನು ಬರೋದು ನೈಟ್ ಆಗಿಬಿಡುತ್ತೆ, 2 o'clock 3 o'clock ಆಗುತ್ತೆ. ಪಾಪ ಅಷ್ಟೊತ್ತಲ್ಲಿ ಬಂದು ಉಡಿಸ್ತೀನಿ ಅಂತ ಹೇಳಿದ್ನಂತೆ. ನಾನು ಬಂದು ಮಲಗಲಿ ಅವನು, ಪಾಪ ಅವ್ನಿಗೆ ಯಾಕೆ ಅಂತ ಅಂದ್ಬಿಟ್ಟು ನಾನೇ ಓಡಿಸೋಣ ಅಂತ ಅಂದ್ಬಿಟ್ಟು ಓಡಿಸ್ತಾ ಇದ್ದೀನಿ.
ನೋಡ್ಬೋದು. ಆ ಕೋಲ್ ತೆಗೆದು ಮತ್ತು ಈ ಕೋಲ್ನ ಹಾಕೋಣ ಅಂದ್ಬಿಟ್ಟು ಈ ಕೋಲ್ನ ಹಾಕಿದ್ವಿ. ಈ ಕೋಲ್ ನೋಡಿದ್ರೆ ಸ್ವಲ್ಪ ಸೈಜ್ ದೊಡ್ಡದಿತ್ತು, ಬಟ್ ನಮ್ಗೆ ಬೇರೆ ಆಪ್ಷನ್ ಯಾವುದೂ ಇರಲಿಲ್ಲ, ಇದೇ ಇತ್ತು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಇರಲಿ ಅಂತ ಅಂದ್ಬಿಟ್ಟು ಇದನ್ನೇ ಇಟ್ಟೆ. ಚೆನ್ನಾಗಿ ಬಂದಿತ್ತು, ಇಲ್ಲ ಅಂತೆಲ್ಲ. ಬಟ್ ಬಂದವರೆಲ್ಲರೂ ಕೂಡ ಹೇಳಿದ್ದು ತುಂಬ ಚೆನ್ನಾಗಿ ಕಾಣಿಸ್ತದೆ ದೇವರು, ತುಂಬ ಮುದ್ದಾಗಿದೆ ಲಕ್ಷ್ಮಿ ಅಂತಲೇ ಹೇಳಿದ್ರು. ನಿಮ್ಗೆ ಏನು ಅನಿಸ್ತು ಅನ್ನೋದ ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಆದಮೇಲೆ ಆ್ಯಕ್ಚುಲಿ ನಾನು ಕೈ ಕಾಲು ಬ್ಲೌಸ್ ಜೊತೆನೇ ಟ್ವಿಸ್ಟ್ ಮಾಡಿ ಕಟ್ಟಬೇಕಿತ್ತು. ಕೋಲ್ ತುಂಬ ದೊಡ್ಡದಿತ್ತಲ್ವ, ಸೊ ಅದಕ್ಕೆ ಅದು ಅಷ್ಟು ಚೆನ್ನಾಗಿ ಕೂತ್ಕೊಳ್ಳಿಲ್ಲ. ಅದಕ್ಕೆ ಸರಿ ಬಿಡು ಹಂಗೆ ಕೂಡ್ಸೋಣ ಅಂತ ಕೈ ಕಾಲನ್ನೆಲ್ಲ ಹಂಗೆ ಇಟ್ಟಿದ್ದೆ. ಸೊ ಇವಾಗ ಫಿಕ್ಸ್ ಮಾಡೋಣ ಅಂತ. ಅದು ಕೈ ಕಾಲು ತುಂಬ ಸೈಜ್ ಚಿಕ್ಕದಿದೆ, ಅಮ್ಮನ ಮನೇಲಿರುವಂಥದ್ದು, ನಾನೇ ಕೊಟ್ಟಿದ್ದು, ಬಟ್ ಅದು ತುಂಬ ಚಿಕ್ಕದಿದೆ. ಈ ಸತಿ ನೆಕ್ಸ್ಟ್ ಟೈಮ್ ಅದೇ ಹೇಳ್ತಾನೆ, ದೊಡ್ಡ ತೊಗೊಳ್ಳಿಮ್ಮ ಚೆನ್ನಾಗಿ ಕಾಣಿಸುತ್ತೆ, ಇದು ಸೈಜ್ ತುಂಬ ಚಿಕ್ಕದಿದೆ ಅಂದ್ಬಿಟ್ಟು. ಸೊ ಅದನ್ನು ಇಟ್ಟು ಈ ರೀತಿ ನೆರಿಗೆಗಳನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡೆ. ಕಲರ್ ಕಾಂಬಿನೇಷನ್ ಅದು ಸೀರೆ ನೋಡ್ತಾ ಇದ್ರೆ ನಂಗೆ ಸಖತ್ ಇಷ್ಟ ಆಗ್ತಿತ್ತು. ಇದೇ ಕಲರ್ ನನ್ನ ತಂಗಿ ಹತ್ರನೂ ಇದೆ, ಅವಳದು ಅಷ್ಟು ತುಂಬ ಚೆನ್ನಾಗಿದೆ. ಅವಳದು ಬಾರ್ಡರ್ ಇಷ್ಟು ದೊಡ್ಡದು ಬರಲ್ಲ, ಚಕ್ಸ್ ಬರುತ್ತೆ ಅಂತ ಅನ್ಕೋತೀನಿ ಅವಳದು. ನೋಡಿ ಈ ರೀತಿ ಇದೆ, ಕೈ ತುಂಬ ಚಿಕ್ಕದಿದೆ. ಅದು ಆ್ಯಕ್ಚುಲಿ ಬ್ಲೌಸ್ ಪೀಸಲ್ಲಿ ಸುತ್ತಬಿಟ್ಟು ಕಟ್ಟಿಬಿಟ್ರೆ ಟೈಟಾಗಿ ಬರುತ್ತೆ. ನಾನು ಕೋಲ್ ದೊಡ್ಡದಿತ್ತಲ್ಲ, ಮತ್ತು ಎಲ್ಲರೂ ಹೊಳ್ಳಾಗಿ ಹೋಗಿ ಕುತ್ಕೊಂಡಂಗೆ ಅನಿಸ್ತಿತ್ತು, ಅದಕ್ಕೆ ತೆಗೆದೆ. ಹಿಂಗೆ ಫಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು. ಮೂಗ್ಬಟ್ಟು ನಾನು ಮೂಗು ಚುಚ್ಚಿಸ್ಬೇಕು ಮಾವು. ನಡಿ ಹೋಗೋಣ. ಸಂಡೇ ಅದೆಲ್ಲೋ ಇದೈದಂತೆ, ಒಬ್ಬ ಗೋಲ್ಡ್ ಜ್ಯುವೆಲರೀಸ್ದು ಮೇಡ ಅಂಗಡಿ ಯಾರೋ ಕಾರ್ಡ್ ಕೊಟ್ಟಿರು, ಮಂಜು ಹೋಗೋಣ. ಅದು ಏನ್ ಕೊಡ್ಸ್ತೀಯ? ಅಮ್ಮ ಇನ್ ತೂತಿನ್ ಸ್ವಲ್ಪ ದೊಡ್ಡದಿಕ್ಬೇಕಾಗಿತ್ತು. ಓ ಚುಚ್ಚಿದಾಯ್ತು, ಬಿಟ್ಟಿದ್ದಾಯ್ತು. ಅದು ಹೊರಟೋತವೆ. ಅಮ್ಮ ಇದು ಒಂದು ತೂರ್ತಿ, ಇನ್ನೊಂದು ತೂರ್ತಾ ಇಲ್ಲ. ಏನಾದ್ರು ಕೊಡಮ್ಮ. ಯಾರು ಯಾವಾಗ ಹೇಳದ್ ನೀ ಹಂಗೆ? ನಾನು ಬರ್ತೀನಮ್ಮ ಅಂದ್ರೆ ಬೇಡ, ಏನೋ ತಗೊಂಬರ್ತೀನಿ ಅಂತ. ಆಗ್ಬಾರ್ದು, ಕಷ್ಟ ಆದವಾಗ ತಾಕೋದು. ನೋಡಿ ಈ ಅಮ್ಮನ ಎಲ್ಲ ನಮ್ಮ ಅಕ್ಕನ್ ಮಾಡ್ತಾ ಇದ್ವಿ. ಈ ಅಮ್ಮನ ಹೆಂಗ್ ಕುಂತ್ಕೊಂಡವಳೆ, ಈ ಅಮ್ಮನ್ ನೋಡಿ ಜೋಡಿಸ್ತಾರ. ಒಂದ್ರ ಕಿಕ್ಕೆ 40 ತಟ್ಟೆಗಳಿಕ್ಕಿಲ್ಲ ಇವಳು. ಅದೊಂದು ಕೊಡಿ ಹೇಳ್ತೀನಿ. ಅವನು ಅಲ್ಲಾಡ್ಸು ಅಂತ ಹೇಳಿದ್ದು, ನನ್ನ ಅಲ್ಲೇ ಇದನ್ನ ಮಾಡೋ. ಸಗಳೆ ಕುಯ್ಯೋದು ಹೆಂಗೋ? ನೀನ್ ಅರ್ಧ ಎಲ್ಲಿಕ್ತ್ಯಾ? ನೀನ್ ಅರ್ಧ ಜೋಗಕ್ಕೆ ಕಂತ್ಯಾ? ದೇವಸ್ಥಾನ ಅಂದ್ಬಿಟ್ಟಿಟ್ಟು ನೀರ್ ಚೆಲ್ಲಾಕ್ತಾರೆ ಇವಾಗ. ನೀರ್ ಇಕ್ಕಿಲ್ಲ ಅಂದ್ರೆ ಬಾಡೋಗಲ್ಲ ಅನ್ಸ್ಯಾ? ಇದಕ್ಕೆ ನೀರ್ ಹಾಕಿಕ್ಕಿದ್ಯಾ ನೀನು? ಫಸ್ಟ್ ನೋಡೋಣ ಇದು ಹೆಂಗಿತ್ರಿ ಅಂತ, ಆಮೇಲೆ ಸಿಕ್ಕೋ. ನಾನು ಬೆಳಿಗ್ಗೆ ನೀನು ಪೂಜೆ ಮಾಡೋಷ್ಟೊತ್ತಿಗೆಲ್ಲ ಎದ್ದು ಹೇಳೋದು ಸುಳ್ಳೆ. ಮಗಕ್ಕೆ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾನೆ. ಹೂಗಳನ್ನ ಸೆಂಟ್ರ್ ಆಗಿ ಕೊಡು, ಲಕ್ಷ್ಮಿ ಸೈಡಾಗಿ ಕೂರಿಸ್ಬಿಡು. ಬಾಳೆ ಎಲೆಯಲ್ಲಿ ಕಣ. ಅದು ನೋಡಿ ನಮ್ಮ ಅಕ್ಕ ಬಾಳೆ ದಿಂಡಿ ಇಕ್ತಾವಳೆ. ನೀನೇನ್ ಮಾಡ್ತಾ ಇದ್ಯಾ? ಹಂಗಾದ್ರೆ ನಾ ಮೊಬೈಲ್ ಸೈಡ್ಗೆ ಇಕ್ತಿದ್ದೀನಿ. ನೋಡಿ ಲಕ್ಷ್ಮಿ ಓಂ ಸ್ವೀಟ್ ಓಂ ಕೆಳಗಡೆ ಇದ್ದಾರೆ. ನೋಡಿ ನಮ್ಮ ಆಂಟಿ ಮಾಡ್ರ ಲಕ್ಷ್ಮಿದೆಲ್ಲ ಹಾಳ ಮಾಡ್ತಾವಳೆ. ಸ್ವಲ್ಪ ಕಾಣಿಸ್ತಾ
ಎಲ್ಲೈತ ನನ್ನ ಹತ್ರ ಎಲ್ಲೈತೆ ಎಲ್ ಮೇಲೆ ಕಾಣಿಸ್ತೈತಲ್ಲ ಸೀರೆ ಕಲರ್ಗೆ ಗೆಜ್ಜೆ ವಸ್ತ್ರ ಹಾಕ್ಬೇಕು ಬೆಳಿಗ್ಗೆ ಜಾಕೆಟ್ ಬಿಟ್ಟು ಯಾವ ಪಿಂಕ್ ಕಲರ್ ತೆಗಿತಾರೋಗ ನೋಡ್ಬೋದು ಮುಖವಾಡಕ್ಕೆ ಈ ರೀತಿ ಅಲಂಕಾರನ ಮಾಡಿದೆ. ನನ್ನ ತಮ್ಮ ಆ್ಯಕ್ಚುಲಿ ಏನು ಬೇಡ ಅದರಲ್ಲೇ ಒಂದು ಲೇಯರ್ ಕೊಟ್ಟಿದ್ರು ಸಾಕು ಅಂತಿದ್ದ. ಬಟ್ ಅಮ್ಮ ಎಲ್ಲ ಇಡು ಚೆನ್ನಾಗಿ ಕಾಣಿಸುತ್ತೆ ಅಂತಂದರು. ಸೊ ಅದಕ್ಕೆ ಇಟ್ಟು ಈ ರೀತಿ ಫೈನಲ್ ಆಗಿ ಈ ರೀತಿ ಒಂದು ಡೆಕೋರೇಷನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅನಿಸ್ತಿತ್ತು ನನಗೆ. ಎಲಿಫೆಂಟ್ ಎಲ್ಲ ಇತ್ತು ಅದನ್ನೆಲ್ಲ ಇಟ್ಟು ಈ ರೀತಿ ಅಲಂಕಾರ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಬೆಳಗ್ಗೆಗೆಲ್ಲ ಮಾಡಬೇಕು. ವಿಶ್ವ ಬರೋನಿದ್ದ, ಅವ್ನು ಬಂದಮೇಲೆ ಕೇಳ್ಬಿಟ್ಟು ಹೆಂಗಿದೆ ಏನು ನೋಡಿಬಿಟ್ಟು ಆಮೇಲೆ ಮಲ್ಗೋಣ ಅಂತ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಹೀಗಿತ್ತು ಅಮ್ಮನ ಮನೆಯ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಹಬ್ಬದ ವ್ಲಾಗ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.